ಹಾಯ್ ಎಲ್ರಿಗೂ ನಮಸ್ಕಾರ. ಪುಷ್ಪ ಚಿರಾಗ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಂಡು ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರಾದರೂ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಾನು ಇವತ್ತಿನ ವಿಡಿಯೋದಲ್ಲಿ ಬಂದು ನಿಮಗೆ ಒಂದೇ ದಿನದಲ್ಲಿ ಬ್ಲೌಸ್ ಕಟ್ಟಿಂಗ್ ಯಾವ ಥರ ಮಾಡಬೇಕು ಪರ್ಫೆಕ್ಟಾಗಿ ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಬಂದು ಮೇನಾಗಿ 5 ಪಾಯಿಂಟ್ಗಳು ಮೇನಾಗಿ ಗೊತ್ತಾಯಿತು ಅಂತಂದರೆ ಕರೆಕ್ಟಾಗಿ ನೀವು ಒಂದೇ ದಿನದಲ್ಲಿ ಬ್ಲೌಸ್ ಕಟ್ಟಿಂಗ್ ಕಲಿಬೋದು. ಹಾಗೆ ಸ್ವಲ್ಪ ಸ್ಟಿಚಿಂಗ್ ಕೂಡ ಕಲಿಬೋದು. ಬ್ಲೌಸ್ ಕಟ್ಟಿಂಗ್ ಮಾತ್ರ ಪರ್ಫೆಕ್ಟಾಗಿ ಒಂದೇ ದಿನದಲ್ಲಿ ಕಲ್ತ್ಕೋಬೋದು. ಸ್ಟಿಚಿಂಗ್ ಮಾತ್ರ ಸ್ವಲ್ಪ ಟೈಮ್ ತೊಗೊಳುತ್ತೆ. ಒಂದು 10 ಡೇಸ್ ಆಗಿರ್ಬೋದು, ಒಂದು 5 ಡೇಸ್ ಆಗಿರ್ಬೋದು. ಕೆಲವರು 2 ದಿನದಲ್ಲಿ ಕಲ್ತ್ಕೋತಾರೆ ಪರ್ಫೆಕ್ಟಾಗಿ. ಇನ್ನು ಕೆಲವರು ಬಂದು ಒಂದು 10 ಡೇಸಲ್ಲೆಲ್ಲ ಕಲ್ತ್ಕೊಬಿಡ್ತಾರೆ. ಕೆಲವ್ರಿಗೆ ಒಂದು ತಿಂಗಳೆಲ್ಲ ಬೇಕಾಗ್ತಾ ಇರುತ್ತೆ ನೀವು ಸ್ಟಿಚಿಂಗ್ನ ಕಲಿಬೇಕು ಅಂತಂದರೆ. ನಾನು ಇವಾಗ ಬೇಕಾಗಿರುವಂಥ ಮೇನ್ ಪಾಯಿಂಟ್ಸ್ಗಳು ಹೇಳ್ಕೊಡ್ತೀನಿ ನಾನು. ಅಂದರೆ ಮೇನು ಫಸ್ಟು ಬ್ಲೌಸಲ್ಲಿ ಯಾವುದೇ ರೀತಿ ಕನ್ಫ್ಯೂಸ್ ಇಲ್ಲದೆ ಹೊಸಬ್ರು ಮೇಯ್ನಾಗಿ ಒಂದಷ್ಟು ಪಾಯಿಂಟ್ಸ್ಗಳನ್ನ ತೊಗೊಂತು ಅಂದರೆ ಫಾಲೋ ಮಾಡುತ್ತು ಅಂದರೆ ನಿಮಗೆ ಪರ್ಫೆಕ್ಟಾಗಿ ಬ್ಲೌಸ್ ಸ್ಟಿಚಿಂಗ್ ಬರುತ್ತೆ. ಫಸ್ಟ್ ನೀವು ಏನು ಮಾಡಿ ಅಂತಂದರೆ ಮುಂದೆಗಡೆ ಡೀಪ್ ಎಷ್ಟಿದೆ ಅಂತ ಫೋಲ್ಡ್ ಮಾಡ್ಕೊಳ್ಳಿ. ನಾನು ಫೋಲ್ಡ್ ಮಾಡ್ಕೊಂಡಿರೋ ತೋರಿಸಿದ್ದೀನಿ. ನಾವು ಫೋಲ್ಡ್ ಮಾಡ್ಕೊಳ್ಳಿ, ಬಟ್ಟೆನ ಫೋಲ್ಡ್ ಮಾಡ್ಕೊಂಡ ನಂತರ ನೀವು ಮುಂದೆಗಡೆ ಡೀಪ್ ಎಷ್ಟಿದೆ ಅನ್ನೋದನ್ನ ತೊಗೊಳ್ಳಿ. ಮತ್ತು ಯಾವಾಗಲೂ ಬಂದು ಸ್ಲೀವ್ ತೊಗೊಳ್ಳಿ. ಕಂಕ್ಲು ಎಷ್ಟಿದೆ ಅನ್ನೋದನ್ನು ಕೂಡ ಕರೆಕ್ಟಾಗಿ ಅಳತೆ ತೊಗೊಳ್ಳಿ. ಅವ್ರದ್ದು ಬಂದು 5 ಇತ್ತು, 5.5 ತೊಗೊಂಡಿದ್ದೀನಿ. ಇನ್ನೊಂದು ಬಂದು ಅವ್ರದ್ದು 7.5 ಇತ್ತು, ನಾನು 7.5 ತೊಗೊಂಡಿದ್ದೀನಿ. ಅಂದರೆ 7 ಇದೆ, ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಆನಂತರ ಬಂದು ಬಾಕ್ಸ್ ಪಟ್ಟಿ ಬಂದು 3.5, 3, 2 ಆ ಥರ ತೊಗೊಳ್ಳಿ. ಆ ಥರ ತೊಗೊಂತು ಅಂದರೆ ನಿಮಗೆ ಪರ್ಫೆಕ್ಟಾಗಿ ಬಾಕ್ಸ್ ಪಟ್ಟಿ ಬರುತ್ತೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ 3, 2.5, 2 ಆ ಥರ ತೊಗೋತಾರೆ. ನಾನು ಬಂದು 3.5, 3, 2.5 ತೊಗೊಂಡಿದ್ದೀನಿ ಬಾಕ್ಸ್ ಪಟ್ಟಿನ. ಅದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಅದನ್ನು ನೀವು ಶೇಪಲ್ಲಿ ಬೇಕಾದ್ರೆ ಕಟ್ ಮಾಡ್ಕೋಬೋದು, ಸ್ಟ್ರೈಟ್ ಬೇಕಾದ್ರೆ ನೀವು ಕಟ್ ಮಾಡ್ಕೋಬೋದು. ಯಾವ ಥರ ಕಟ್ ಮಾಡ್ಕೊತು ಅಂತಂದರೆ ತುಂಬ ಪರ್ಫೆಕ್ಟಾಗಿ ಕೂಡ ನೀವು ಬ್ಲೌಸ್ ಕಟ್ಟಿಂಗು ಬಂದೇ ಬರುತ್ತೆ. ನಾನು ಫಸ್ಟ್ 2 ಪಾಯಿಂಟ್ ಹೇಳ್ಕೊಟ್ಟಿದ್ದೀನಿ, ನನಗೆ ಜಾಸ್ತಿ ಹೇಳ್ಕೊಟ್ಟಿಲ್ಲ. ಫಸ್ಟು ಮುಂದೆ ಡೀಪ್ ತೊಗೊಂಡು ಟಿಕ್ ಮಾಡ್ಕೊಳ್ಳಿ. ಆನಂತರ ಬಂದು ಸ್ಲೀವ್ನ ಅಂದರೆ ಕಂಕ್ಲು ಬೇಕಲ್ವ, ಅದು ಸ್ಲೀವ್ ಎಷ್ಟಿದೆ ಅಂತ ನೋಡಿಕೊಂಡು ಟಿಕ್ ಹಾಕ್ಕೊಳ್ಳಿ. ಆನಂತರ ಬಂದು ಬಾಕ್ಸ್ ಪಟ್ಟಿನ ಕಟ್ ಮಾಡ್ಕೊಳ್ಳಿ. ಬಾಕ್ಸ್ ಪಟ್ಟಿನ ನೀವು 2 ಕಟ್ ಮಾಡಿರ್ತೀರಲ್ವ, ಯಾವಾಗಲೂ ಕೂಡ ನಾವು ಕಂಕ್ಲು ಕಟ್ ಮಾಡಬೇಕು ಅಂದರೆ ಸ್ಲೀವ್ ಕಟ್ ಮಾಡಬೇಕು ಅಂತಂದರೆ ನೀವು ಅದು ಅವ್ರದ್ದು 4-5 ಇಂಚಿಂತು ಅಂದರೆ ನೀವು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡು ಅದ್ರ ಮೇಲ್ಗಡೆಗೆ ಅರ್ಧ ಇಂಚು ಬಂದು ರೌಂಡ್ ಮಾರ್ಕ್ ಥರ ಶೇಪ್ ಕೊಟ್ಟು ನೀವು ಕಟ್ ಮಾಡಿದ್ರೆ ಕರೆಕ್ಟಾಗಿ ಅವ್ರದ್ದು 5 ಇಂಚ್ ಇದ್ದರೆ ನಿಮ್ಮದು ಕೂಡ 5 ಇಂಚ್ ಕರೆಕ್ಟಾಗಿ ಬರುತ್ತೆ. ಮತ್ತು ನೀವು ಸ್ಲೀವ್ ಕಟ್ ಮಾಡಿರ್ತೀರಲ್ಲ ಅದೇ ಪೀಸಲ್ಲಿ ತೊಗೊಂಡು 2 ಬಾಕ್ಸ್ ಪಟ್ಟಿನ ಕಟ್ ಮಾಡ್ಕೊಳ್ಳಿ. ಒಟ್ಟು ಟೋಟಲ್ ಬಂದು 4 ಬಾಕ್ಸ್ ಪಟ್ಟಿ ಬೇಕಾಗುತ್ತೆ. ನೀವು ಕೂಡ ಅದರಲ್ಲೇ ಬಂದಿರುತ್ತಲ್ಲ ಸ್ಲೀವ್, ಇದರಲ್ಲಿ ಕಟ್ ಮಾಡಿರ್ತೀವಲ್ಲ ಅದರಲ್ಲಿ ಬಂದುಬಿಟ್ಟು ನೀವು 2 ಇದನ್ನ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ನಾನು ನಿಮಗೆ ಲೈನಿಂಗಲ್ಲಿ ಫಸ್ಟ್ ನಾನು ವಿಡಿಯೋದಲ್ಲಿ ಬಂದು ನಿಮಗೆ ಇದನ್ನು ತೋರಿಸ್ಕೊಟ್ಟಿದ್ದೆ, ಯಾವ ಥರ ಅಳತೆನ ಯಾವ ಥರ ತೊಗೋಬೇಕು. ಕೇವಲ 5 ಟಿಪ್ಸಲ್ಲಿ ನೀವು ಅಳತೆ ತೊಗೋಬೋದು ಅಂದ್ಬಿಟ್ಟು ಅಳತೆನ ತೋರಿಸ್ಕೊಟ್ಟಿದ್ದೆ. ಆನಂತರ ಬಂದು ಇದರಲ್ಲಿ ಏನು ಇಂಪಾರ್ಟೆಂಟಾಗಿ ಮಾರ್ಕ್ ಹಾಕೊಂತಂದರೆ ನಿಮಗೆ ಬರುತ್ತೆ, ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೆ. ಅಲ್ಲಿ ನೋಡಿ ನಾನು 2.5 ತೊಗೊಳ್ಳಿ. ವೇಸ್ಟೇಜ್ ಬರುತ್ತಲ್ಲ, ಇವಾಗ ಕಟ್ ಮಾಡ್ತಾ ಇದ್ದೀನಲ್ಲ ವೇಸ್ಟೇಜು, ಅದು ಬಂದುಬಿಟ್ಟು ನೀವು 2.5 ತೊಗೊಳ್ಳಿ. ಯಾರಿಗೆ ಆದರೂ ಕೂಡ 2.5 ತೊಗೊಳ್ಳಿ. ಇನ್ನೂ ತುಂಬ ಸಣ್ಣ ಇತ್ತು ಅಂದರೆ 2 ಇಂಚ್ ತೊಗೊಂಡು ಕೆಳಗಡೆ ನೀವು ಡೀಪ್ ಇಟ್ಕೊಳ್ಬೋದು. ಡೀಪು ನೀವು 2 ತೊಗೊತಂದರೆ 2.5 ಕೊಡಿ, 3 ಕೊಡಿ. ಡೀಪ್ ಅವ್ರು ಎಷ್ಟು ಕೇಳ್ತಾರೆ ಅಷ್ಟನ್ನ ಕೊಟ್ಕೋಬೋದು. ಆನಂತರ ಅವ್ರದ್ದು ಶೋಲ್ಡರ್ ಅಂದರೆ ಭುಜ ಬಂದು 3 ತೊಗೊಳ್ಳಿ. ಅವ್ರದ್ದು ಎಷ್ಟಿದೆ ನೋಡ್ಕೊಳ್ಳಿ. ಅವ್ರ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟು ತೊಗೊಳ್ಳಿ ಅಷ್ಟೇ. ಭುಜ ಏನು ಕಾಮನಾಗಿ ಎಲ್ರಿಗೂ 3 ಇರುತ್ತೆ, ಇಲ್ಲಾಂದರೆ 2.5 ಇರುತ್ತೆ. ಅದಕ್ಕಿಂತ ಜಾಸ್ತಿ ಯಾರು ಇಟ್ಕೊಳ್ಳಲ್ಲ. ವಯಸ್ಸಾದವ್ರು ಮಾತ್ರ 3.5 ಇಟ್ಟಿರ್ತಾರೆ. ಆನಂತರ ಬಂದು ಮೇಯ್ನಾಗಿ ಬಂದುಬಿಟ್ಟು ಹಿಂದೆ ಡೀಪ್ ಎಷ್ಟಿದೆ ಅಂತ ನೋಡ್ಬಿಟ್ಟು ತೊಗೊಳ್ಳಿ. ನಾನು ಅವ್ರ ಅಳತೆ ಬ್ಲೌಸಲ್ಲಿ ನಾನು ತೊಗೊಂಡಿರೋದಕ್ಕೆ ನಾನು ಎಷ್ಟು ಸೆಂಟಿಮೀಟ್ರ್ ಇದೆ ಅದನ್ನು ನೋಡ್ಬಿಟ್ಟು ನಾನು ತೊಗೊಂಡಿದ್ದೀನಿ. ಅವ್ರದ್ದು 8.5 ಇದೆ, ನಾನು ಕೂಡ 8.5 ತೊಗೊಂಡಿದ್ದೀನಿ. ಆನಂತರ ಬಂದು ನಾನು 2.5 ಇಂಚ್ಗೆ ವೇಸ್ಟೇಜ್ ತೆಗ್ದಿದ್ದೀನಿ ಅಲ್ವಾ, ಅದನ್ನು ನಾನು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡು 3ಕ್ಕೆ ಇಟ್ಕೊಂಡು ಅದನ್ನು ರೌಂಡ್ ಶೇಪ್ ಕೊಟ್ಟು ಆನಂತರ ತೊಗೊಂಡಿದ್ದೀನಿ. ಅದು ಕರೆಕ್ಟಾಗಿ 2.5ಗೆ ಬಂದೇ ಬರುತ್ತೆ ಕರೆಕ್ಟಾಗಿ. ಏಕೆಂದರೆ ಯಾವಾಗಲೂ ಕೂಡ ನಾವು ಅರ್ಧ ಇಂಚು, ಅವರು ಜಾಸ್ತಿ ಡೀಪ್ ಕೇಳ್ತು ಅಂತಂದರೆ ನೀವು 3.5 ಕೂಡ ಇಟ್ಕೋಬೇಕಾಗುತ್ತೆ. ಇಲ್ಲಿ ಕೆಳಗಡೆ ರೌಂಡ್ ಮಾತ್ರ, ಮೇಲ್ಗಡೆ ಭುಜ ಮಾತ್ರ ಅಷ್ಟೇ ಇರಬೇಕು. 2.5 ಇರಬೇಕು ವೇಸ್ಟೇಜು. ಭುಜ ಅದು ಎಷ್ಟಿದೆ ಅಷ್ಟೇ ಇರಬೇಕು. ಕೆಳಗಡೆ ಡೀಪ್ ಮಾತ್ರ ಆ ಥರ ನೀವು ವೇರಿಯೇಷನ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಬಂದುಬಿಟ್ಟು ಇದೇನು ಸ್ಲೀವ್ ಏನೋ ಅವರು ಜಾಸ್ತಿ 1 ಇಂಚ್ 2 ಇಂಚ್ ಇಡಬೇಕು ಅಂದರೆ ಮಾತ್ರ ನೀವು ಟೇಪಲ್ಲಿ ಅಳತೆ ತೊಗೊಳ್ಳಿ. ಸೇಮ್ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟೇ ಇಡೀರಿ ಅಂತಂದರೆ ನೀವು 4 ಫೋಲ್ಡ್ ಮಾಡಿ ಆನಂತರ ಬಂದುಬಿಟ್ಟು ಸ್ಲೀವ್ ಇದನ್ನೇ ಡೈರೆಕ್ಟು ಅಳತೆ ಕೊಟ್ಟಿರ್ತಾರಲ್ಲ ಬ್ಲೌಸು, ಅದನ್ನೇ ಕರೆಕ್ಟಾಗಿ ಇಟ್ಕೊಂಡು ಕೆಳಗಡೆ ಒಂದು 1/4 ಇಂಚು ಮೇಲ್ಗಡೆ ಒಂದು 1/4 ಇಂಚು ಬಿಟ್ಕೊಂಡು ಕಟಿಂಗ್ ಮಾಡ್ಕೊಳ್ಳಿ. ಯಾಕಂದರೆ ಕೆಳಗಡೆ ನಾವು ಇದು ಲೈನಿಂಗ್ ಕಟ್ ಮಾಡ್ತಾ ಇರೋದ್ರಿಂದ ಫ್ಯಾಬ್ರಿಕ್ ಮೇಲೆ ಇಟ್ಟು ಹೊಲಿಯೋದ್ರಿಂದ 1/4 ಇಂಚು ನಮಗೆ ಬೇಕಾಗುತ್ತೆ. 1/4 ಇಂಚ್ ಬಿಟ್ಟರೆ ಅದು ಹೊಲಿಗೆ ಈಜೆಲ್ಲ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಕೆಳಗೆ 1/4 ಇಂಚ್ ಬಿಡ್ತೀನಿ, ಮೇಲ್ಗಡೆ 1/4 ಇಂಚ್ ಬಿಟ್ಟು ನಾನು
ತೊಗೋತೀನಿ. ಇದು ನಾನು ಉಲ್ಟಾ ತೊಗೋತಾ ಇರೋದ್ರಿಂದ ಮೇಲ್ಗಡೆ ಎಷ್ಟಿದೆ ಅಷ್ಟೇ ಕೂಡ ನಾನು ಕಾಲಿನ ಸೇರಿಸಿ ತೊಗೋತಾ ಇದ್ದೀನಿ, ಕೆಳಗಡೆ ಮಾತ್ರ 1/4 ಇಂಚು ಎಕ್ಸ್ಟ್ರಾ ಬಿಡ್ತಾ ಇದ್ದೀನಿ. ಈ ಥರ ನೀವು ಅದನ್ನು ಬಂದು ಶೇಪ್ ಮುಖಾಂತರ ಇದು ಮಾಡ್ಕೊಳ್ಳಿ. ನಾನು ಇವಾಗ 2 ಶೇಪ್ ಹಾಕಿದ್ದೀನಿ, ಅದರಲ್ಲಿ ನೀವು ಕನ್ಫ್ಯೂಸ್ ಆಗಬೇಡಿ. ಮೇಲ್ಗಡೆ ಶೇಪು ಮೇಲ್ಗಡೆ ಮತ್ತು ಹಿಂದೆಗಡೆ ಬರುತ್ತಲ್ಲ ಅದು, ಮತ್ತು ಅದು ಒಳಗಡೆ ಇನ್ನೊಂದು ಹಾಕಿದ್ದೀನಲ್ಲ ಅದು ಬಂದುಬಿಟ್ಟು ನಿಮಗೆ ಇದು ಮುಂದೆಗಡೆದು ಫ್ರಂಟ್ ಸೈಡ್ ಯಾವಾಗಲೂ ಕೂಡ ಒಂದು 1/2 ಇಂಚು ಒಳಗಡೆ ಆದಂಗೆ ಕಟಿಂಗ್ ಮಾಡ್ಕೋಬೇಕಾಗುತ್ತೆ. ಯಾಕಂತಂದರೆ ಯಾವುದೇ ರೀತಿ ರಿಂಕಲ್ಸ್ ಬರಬಾರ್ದು, ಪರ್ಫೆಕ್ಟಾಗಿ ಕೂತ್ಕೋಬೇಕು ಅಂತಂದರೆ ಇದು ಮಾಡ್ಕೊಳ್ಳಿ. ನಾನು ಇಲ್ಲಿ ಕಟ್ ಮಾಡ್ಕೊಳ್ಳೋದು ತೋರಿಸಲ್ಲ ನಿಮಗೆ, ಯಾಕಂದರೆ ಅದು ಕನ್ಫ್ಯೂಸ್ ಆಗುತ್ತೆ ಅಂತ ನಾನು ತೋರಿಸಲ್ಲ. ನೀವು ಸ್ಟಿಚ್ ಮಾಡ್ಕೊಳ್ಬೇಕಾದ್ರೆ ಕಟ್ ಮಾಡ್ಕೊಳ್ಳಿ, ಹಾಗಾದರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬರುತ್ತೆ ಅಂತ ನಿಮಗೂ ಕೂಡ ಅರ್ಥ ಆಗುತ್ತೆ. ಅರ್ಥ ಆದರೆ ಕಮೆಂಟ್ಸ್ ಮಾಡಿ ವಿಡಿಯೋ ಹೇಗಿದೆ ಅಂತ ತಿಳಿಸಿ. ಬಾಯ್.